ಅದ್ದೂರಿಯಾಗಿ ಜರುಗಿದ ಎಳ್ಳಮಾವಾಸ್ಯೆ. ಎಸ್ ವೀಕ್ಷಕರೇ, ಇಂದು ಹಿಂಗಾರು ಬೆಳೆದು ನಿಂತಿರುವ ದಿನ. ವರ್ಷವಿಡೀ ಪ್ರತಿ ಜೀವಿಗೆ ಅನ್ನ ನೀಡಿ ಸಾಕಿದವಳು ಭೂಮಿ ತಾಯಿ. ಈ ತಾಯಿಯ ವಿಶೇಷ ಪೂಜೆ ಸಲ್ಲಿಸಿ ಅನ್ನದಾತ ಎಳ್ಳು ಅಮಾವಾಸ್ಯೆ ಆಚರಿಸುತ್ತಾನೆ. ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಆಚರಿಸುವ ಈ ಹಬ್ಬ, ವಿಶೇಷ ಹಬ್ಬದ ಒಂದು ಝಲಕ್ ಇಲ್ಲಿದೆ ನೋಡಿ. ನಮ್ಮ ಮಾತನಾಳ ಗ್ರಾಮದ ಅಭಿವೃದ್ಧಿಯಾದಂತಹ ಸೋಮಲೂರು ರಾಠೋಡ್ ತಮ್ಮ ಸರ್ವೆ ನಂಬರ್ 4ರಲ್ಲಿ ಇವತ್ತ ಈ ಪಂಚಪಾಂಡವರದ ಪೂಜೆಗಾಗಿ ನಾವು ಚರ್ಯಕ್ಕೆ ಬಂದಿದ್ದೇವೆ. ನಾವು ಎಲ್ಲರೂ ಸೋಮಶೇಖರ್ ಪವಾರ, ನಮ್ಮ ಲಿಂಬಾಜಿ ರಾಠೋಡ, ರವಿ ಕಿರಣ, ರೋಷನ್ ರಾಠೋಡ್, ರೇವಣ್ ಸಿದ್ದಪ್ಪ ಮಡಪತಿ, ಭೀಮಸೇನ್ ಪವಾರ್, ಇವರೆಲ್ಲರೂ ನಾವು ಕೂಡಿ ಕುಟುಂಬ ಪರಿಹಾರ ಎಲ್ಲರೂ ಬಂದು ಹೊಲದಲ್ಲಿ ನಾವು ಚರಗದ ವ್ಯವಸ್ಥಾನ ಪೂಜೆಯನ್ನು ಮಾಡಿದ್ದೇವೆ. ಆದ ಕಾರಣ ಯಾಕೆ ಆಚರಣೆ ಮಾಡ್ತೀವಿ? ಇದು ಆಚರಣೆ ಮಾಡುವ ಕಾರಣ ಏನೆಂದರೆ, ಹಿಂದಕ ರಾಮಾಯಣದಲ್ಲಿ ಮಹಾಭಾರತನಲ್ಲಿ ಪಂಚಪಾಂಡವರ ಮತ್ತು ಕೌರವರ ವಿದ್ದಿನ ಸಲುವಾಗಿ ಅವರು ಪಗಡಿ ಆಟ ಆಡೋ ತಕ್ಷಣ ಇವರು ಪಂಚಪಾಂಡವರು ಗೆದ್ದು ಹೋದಾಗ ಕೌರವರು ಏನು ಮಾಡಿದ್ರು, ಇವರು ಗೆದ್ದು ಹೋದರು, ನಮ್ಮ ಮರ್ಯಾದೆಯನ್ನು ಹೋಗುತ್ತದೆ ಅಂತ ಹೇಳಿ ಒಂದು ದೊಡ್ಡ ಭಯಾರ್ನಾಗ ಹಾಕಿ ಅದಕ್ಕೆ ಮುಳ್ಳನ್ನು ಹಚ್ಚಿ ಬೆಂಕಿ ಹಚ್ಚಿದರು. ಅವಾಗ ಭೀಮಸೇನ್ ಎದ್ದು ಅವನ ಗದಾಲಿಯಿಂದ ಹೊಡೆದು 4 ಮಂದಿ ಅಣ್ತಂದಿರಿಗೆ ಮತ್ತು ತಾಯಿ ತಂದೆಯರಿಗೆ ಹೊರಗೆ ಒಯ್ದು ತಮ್ಮ ಇದಕ್ಕಾಗಿ ಅವರು ಹೋಗಿದರು. ಅವತ್ತಿನ ದಿನ ಅವರ ಗುರು ಖುಷಿ ಪಡೆದು ಅವರಂದರಂತ, ಪಂಚೆ ಪಾಂಡವರಿಗೆ ಅಂತ ಹೊತ್ತವ ಬತ್ತು 12 ವರ್ಷವನು ದೇಶೋ 12 ವರ್ಷವನು ದೇಶಗಳದಿದರ ಗುರು ಬ್ಯಾನ ಬೀಳಲಿಲ್ಲೋ. ಅಷ್ಟೇ ಮುಗಿತಾ ಐತ್ರಿ. ಮುಂದೆ ನಮ್ಮ ಬರಂಗಿಲ್ಲ. ಹಸಿರಿನಿಂದ ಕಂಗೊಳಿಸುತ್ತಿರುವ ಭೂತಾಯಿಯ ರೈತನ ರಥ, ಎತ್ತಿನ ಗಾಡಿ ಮತ್ತು ಟ್ರ್ಯಾಕ್ಟರ್ಗಳಿಗೆ ಅದ್ದೂರಿ ಶೃಂಗಾರ, ಜಮೀನಿನ ಫಸಲಿಗೆ ವಿವಿಧ ಖಾತೆಗಳನ್ನಿಟ್ಟು ಪೂಜೆ ಮಾಡುವ ಸಂಪ್ರದಾಯ, ಇದನ್ನೆಲ್ಲ ಕಂಡು ಬಂದಿದ್ದು ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಮಾಸ್ನಾಳ ತಾಂಡಾದಲ್ಲಿ. ಪ್ರತಿ ವರ್ಷವೂ ಎಳ್ಳಮಾವಾಸ್ಯೆ ರೈತರ ಹಬ್ಬವಾಗಿ ಭೂತಾಯಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆಚರಣೆ ಮಾಡಲಾಗುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಾರೆ. ಇವತ್ತಿನ ದಿವಸ ಎಳ್ಳಮಾವಾಸ್ಯೆಯ ಪ್ರಯುಕ್ತ ಮಾತನಾಳ ತಾಂಡದಲ್ಲಿ ನನ್ನ ಹೆಸರು ಸೋಮಶೇಖರ್ ಲೋಕೋ ಪವಾರ್, ಮಾತನಾಳ ತಾಂಡ, ತಾಲೂಕಾ, ಜಿಲ್ಲಾ ಕಲಬುರಗಿ. ಇವತ್ತಿನ ದಿನ ನಾವು ಎಲ್ಲರೂ ನಮ್ಮ ಮನೆಯವರು ಎಲ್ಲರೂ ಕೂಡಿಕೊಂಡು ಮತ್ತು ಸೋದರರು, ಆತ್ಮೀಯರು, ಬೀಗರು ಎಲ್ಲರೂ ಕೂಡಿಕೊಂಡು ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ಹೆಣ್ಣುಮಕ್ಕಳು ರಾತ್ರಿ ಬೆಳಗನ ಬಜ್ಜಿ ಪಲ್ಯ ನಾನಾ ಥರದ ಅಡಿಗೆಗಳನ್ನು ಮಾಡಿ ರಾತ್ರಿ ಬೆಳಗನ ಅಡಿಗೆ ಮಾಡಿಕೊಂಡು ಮುಂಜಾನೆ ಎದ್ದುರ್ಪಲೆ ಸಮಯ 9-10 ಗಂಟೆಗೆ ನಾವೆಲ್ಲರೂ ಕೂಡಿಕೊಂಡು ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಮುಖಾಂತರ ನಾವೆಲ್ಲರೂ ಬಂದು ಹೊಲದಲ್ಲಿ ಪಾಚಿ ಪಾಂಡವರು ದೇವರನ್ನು ಕೂಡಿಸಿ ಅವರಿಗೆ ನೈವೇದ್ಯವನ್ನು ಕೊಟ್ಟು ಅವರ ಹೆಸರಿನ ಮೇಲೆ ತೆಂಗಿನಕಾಯಿ ಎಲ್ಲ ಹಣ್ಣು ಹಂಪಲು ಮತ್ತು ಪೂಜೆಯನ್ನು ಮಾಡಿ ನಂತರ ಚೆರಗ ಹೊಡೆದು ಆ ಭಗವಂತನಲ್ಲಿ ಪಾಚಿ ಪಾಂಡವರಲ್ಲಿ ನಾವೆಲ್ಲರೂ ಇಲ್ಲಿ ಬಂದಂಥ ಎಲ್ಲ
ಗಣ್ಯಮಾನ್ಯರು ಆ ಭಗವಂತನಲ್ಲಿ ನೀ ದೇವರೇ, ಈ ಭೂಮಿ ತಾಯಿಗೆ ನಾವು ವರ್ಷ 12 ತಿಂಗಳು ದುಡಿದು ಬೆಳೆಯನ್ನು ಬೆಳೆಯುತ್ತೇವೆ. ಸರಿಯಾದಂಥ ಬೆಳೆಯನ್ನು ಬೆಳೆದು ಹೆಚ್ಚಿನ ಒಂದು ಬೆಳವಣಿಗೆ, ಹೆಚ್ಚಿನ ಬೆಳೆಯನ್ನು ಬೆಳೆದು ನಾವೆಲ್ಲರೂ ಒಂದು ಅನುಕೂಲ, ಒಂದು ವ್ಯವಸ್ಥೆಗೆ ಬರುವಂತೆ ದೇವರು ನಮ್ಮ ಮೇಲೆ ನಿಗಾವನ್ನು ಮಾಡುವಂತೆ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ, ಮತ್ತು ಈ ಪಾಚಿ ಪಾಂಡವರ ವರ್ಷಕ್ಕೆ ಒಂದು ಸಲ ಈ ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲಿನೂ ಕೂಡ ಇವತ್ತು ಎಲ್ಲರೂ ಸಿಟಿಯಿಂದ ಹಳ್ಳಿಗೆ ಬಂದು ಪಾಚಿ ಪಾಂಡವರ ಒಂದು ಎಳಮಾವಾಸ್ಯೆ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಅದಕ್ಕಂತೆ ಈಗ ನಮ್ಮ ಮಾಮನವರು ಸೋಮಲು ರಾಠೋಡ್ ಅವರು ಹಿರಿಯರು ಒಂದು ಈ ಪಾಚಿ ಪಾಂಡವರ ಹೆಸರಿನ ಮೇಲೆ ಇನ್ನೊಂದು ಹಾಡ ತಮಗೆ ತಿಳಿಸಿಕೊಡುತ್ತಾರೆ. ಸರ್, ಈಗ ಊಟಕ್ಕೆ ಎಲ್ಲೆಲ್ಲ ಮಾಡ್ತಾರೆ, ಏನೇನ್ ತರ ಅಡಿಗೆ ಮಾಡ್ತಾರೆ? ಊಟಕ್ಕೆ ಸಜ್ಜಿ ಕಡಬು, ಜೋಳದ ಕಡಬು, ಮತ್ತು ಬದನೆಕಾಯಿ, ಮತ್ತ ತೊಗರಿ ಪಲ್ಯ, ಮತ್ತೆ ಪುಂಡಿ ಪಲ್ಯ, ಬಹಳ ತರದ ಕಡ್ಲಿ ಪಲ್ಯಗಳನ್ನು ಹಾಕಿ, ಎಷ್ಟು ಈ ಭೂಮಿ ಮೇಲೆ ಬೆಳೆತಕ್ಕಂತ ಎಲ್ಲ ಕಾಳುಗಳನ್ನು ಹಾಕಿ ಅದನ್ನು ಒಂದು ಪಂಚಾಮೃತ ಅಡಿಗೆ ಮಾಡಿ ಪಾಚಿ ಪಾಂಡ್ರಿಗೆ ನೈವೇದ್ಯ ಕೊಡುವಂತ ವ್ಯವಸ್ಥೆ ಹಿರಿಯರಿಂದ ಇದು ಬಂದಿದಂತ ಒಂದು ಪದ್ಧತಿ ರೀ. ಅಂದ್ರೆ ಎಷ್ಟು ನಿಮ್ಗೆ ಏನ್ ಖುಷಿ ಅನಿಸ್ತು ಇವತ್ತಿನ ದಿವಸ ಎಳ್ಳಮಾವಾಸ್ಯೆ ಅಂದ್ರೆ ಎಲ್ಲ ಸಣ್ಣವರಿಗೂ ದೊಡ್ಡವರಿಗೂ ಕೂಡ ಹೊಲದಲ್ಲಿ ಇವತ್ತು ತುಂಬಿದ ಹೊಲದಲ್ಲಿ ಬೆಳೆ ಇದೆ. ಅದನ್ನು ನೋಡಿ ಎಲ್ಲರೂ ಒಂಥರ ಖುಷಿ ಪಡುವುದು ಬಹಳ ಅದ್ಭುತವಾದ ವಿಷಯ. ಕೋಳಿ ಕೂಗುವ ಮುಂಚೆ ಎದ್ದು ತರತರದ ಅಡಿಗೆ ಮಾಡುವ ಗೃಹಿಣಿಯರು ಪೂಜಾ ಸಾಮಗ್ರಿ ಜೊತೆ ಹೊಲಕ್ಕೆ ಆಗಮಿಸಿ ದೇವರುಗಳನ್ನು ಸಿಂಗಾರ ಮಾಡಿ ಜೊತೆಗೆ ಭೂತಾಯಿಗೆ ಪೂಜೆ ಮಾಡುತ್ತಾರೆ. ಹೊಲದ ಮೂಲೆ ಮೂಲೆಗಳಲ್ಲಿ ಚರಗ ಚೆಲ್ಲುವುದರ ಮೂಲಕ ಸಮೃದ್ಧಿ ಬೆಳೆ ನೀಡುವಂತೆ ಭೂತಾಯಿಗೆ ಬೇಡಿಕೊಳ್ಳುವುದು ವಿಶೇಷ. ಇದಲ್ಲದೆ ಒಂದು ಗಿಡದ ಕೆಳಗೆ 5 ಕಲ್ಲುಗಳನ್ನಿಟ್ಟು ಪಾಂಡವರೆಂದು ಪೂಜೆ ಸಲ್ಲಿಸುವುದು ಬಲು ವಿಶೇಷ. ಇದಲ್ಲದೆ ಕಲ್ಯಾಣ ಕರ್ನಾಟಕ ಭರ್ಪೂರ್ ಭೋಜನ ಇರುತ್ತದೆ.